ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಏಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತ ಇದ್ದೆ. ನೋಡಿ, ಏಳ್ಳಿಕಾಯಿ ತೊಗೊಂಬಂದು ಜಾಸ್ತಿ ದಿನ ಆಗಿತ್ತು, ಹಂಗೆ ಇಟ್ಬಿಟ್ಟಿದ್ದೆ. ಇವತ್ತು ಉಪ್ಪಿನಕಾಯಿ ಹಾಕ್ಬಿಡೋಣ ಅಂಥೇಳಿ ಎಲ್ಲ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟಿದ್ದೆ. ಆದರೂ ಒಂದು ಸ್ವಲ್ಪ ನೀರಿತ್ತು. ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ. ಒಂಚೂರು ನೀರಿರಬಾರ್ದು, ಆ ಥರ ಚೆನ್ನಾಗಿ ಒರೆಸಿ ಇಟ್ಕೊತಾ ಇದ್ದೀನಿ. ಒಂದು 20 ಕಾಯಿದೆ, ಚೆನ್ನಾಗಿ ಒರೆಸಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಬೇಕು. ಫುಲ್ಲು ಚೆನ್ನಾಗಿ ಕಲರ್ ಬಂದುಬಿಟ್ಟಿತ್ತು. ಆ ಕಾಯಿನ ತಗೊಂಡು ಆರೆಂಜ್ ಅಂತೇಳ್ಬಿಟ್ಟು ಸುಳಿಯೋಕೆ ಹೋದ, ಸುಳಿಯೋಕ್ಕಾಗಲಿಲ್ಲ. ಬಾಯಿ ಹಾಕಿ ಕಚ್ಚಿದ. ಒಂಥರ ಕೈ ಆಗ್ಬಿಡ್ತು. ತಗೊಂಬಂದು ಅದಕ್ಕೆ ಹಾಕ್ಬಿಟ್ಟ. ಮತ್ತೆ ನೋಡಿ, ಇವೆರಡು ಕಾಯಿನೂ ಫುಲ್ಲು ಆರೆಂಜ್ ಥರ ಕಾಣಿಸ್ತೈತೆ ನೋಡ್ರಿ. ಫುಲ್ಲು ಹಣ್ಣಾಗ್ಬಿಟ್ಟಿತ್ತು ಅದೆರಡು ಕಾಯಿ. ನೀಟಾಗಿ ಒರೆಸಿಟ್ಕೊಂಡಿದ್ದಾಯಿತು. ನೋಡಿ, ಈ ಥರ ಒರೆಸಿ ಇಟ್ಕೊಂಡಿದ್ದೀನಿ. ಕಟ್ ಮಾಡ್ತಾಯಿದ್ದೀನಿ. ಇವಾಗ ಸಣ್ಣ ಸಣ್ಣ ಕಟ್ ಮಾಡ್ಕೊಬೇಕು. ಸೆಂಟ್ರಲ್ಲಿ ಒಂದೊಂದು ಉಳ್ಕಾಗ್ಬಿಟ್ಟಿರುತ್ತೆ, ನೋಡ್ಕೊಬೇಕು. ಎಲ್ಲೂ ಒಂಚೂರು ನೀರು ತಾಗಬಾರ್ದು. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಬೇಕು. ನಾನು 20 ಕಾಯಿ ತೊಗೊಂಡಿದ್ದೆ. ಅದರಲ್ಲಿ ಒಂದು 5 ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ದಿನ ಆಗಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಕೆಟ್ಟೋಗಿತ್ತು. ಅದನ್ನೆಲ್ಲ ತೆಗೆದುಬಿಟ್ಟೆ. ಒಂದು 15 ಕಾಯಿ ಆಗಿದೆ ಇವಾಗ. ಈ ಏಳ್ಳಿಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಬೆಳಗ್ಗೆ ಹೊತ್ತು ಈ ಪಿತ್ತ ಇರುತ್ತಲ್ಲ, ಅವ್ರಿಗೆ ವಾಂತಿ ಆಗುತ್ತೆ ಬೆಳಗ್ಗೆನೇ. ಅಂಥವ್ರಿಗೆ ಇದನ್ನು ನೈಟ್ ಹೊತ್ತು ಕಟ್ ಮಾಡಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ತಿಂದರೆ ಪಿತ್ತ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಕಟ್ ಮಾಡಿ ಇಟ್ಟಿದ್ದೆಲ್ಲ ಆಯಿತು. ಉಪ್ಪಿನಕಾಯಿಗೆ ಹೋಳು. ನೋಡಿ, ಈ ಕಡೆ ಉಪ್ಪಿನಕಾಯಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ 1.5 ಮುಷ್ಟಿಯಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಮೆಂತ್ಯ, 2 ಸ್ಪೂನಷ್ಟು ಸಾಸಿವೆ, ಈ ಕಡೆ ಒಂದೇ ಒಂದು ಚಮಚ ಆಗೋಷ್ಟು ಮೆಣಸು, 1.5 ಮುಷ್ಟಿಯಷ್ಟು ಬಾಡಿಗೆ ಮೆಣಸಿನ್ಕಾಯಿ. ಇದು ಕಲ್ಲರಿಗಷ್ಟೇ. ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ನೋಡಿ 1 ಮುಷ್ಟಿ ಉಪ್ಪು, ಇನ್ನೊಂದು ಮುಷ್ಟಿ ಈ ಥರ ಗಟ್ಟಿ ಇಟ್ಟು ಹಾಕಬೇಕು. 2 ಮುಷ್ಟಿಯಷ್ಟು ಉಪ್ಪು ಹಾಕಿದ್ದಾಯಿತು. ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ ನೋಡಿ, ಕರೆಕ್ಟಾಗಿ 1 ಮುಷ್ಟಿ, ಇನ್ನೊಂದು ಅರ್ಧ ಮುಷ್ಟಿ, 1.5 ಮುಷ್ಟಿಯಷ್ಟು ಖಾರದ ಪುಡಿ. ಇದಿಷ್ಟನ್ನು ಹಾಕಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಬಾಣಲಿ ಇಟ್ಟು ಗ್ಯಾಸ್ ಹಚ್ಚಿ ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಬೇಕು. ಸಾಸಿವೆ ಚಿಟಪಟ ಅನ್ನಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಸೌಂಡ್ ಬರುತ್ತಲ್ಲ, ಅಲ್ಲಿವರೆಗೂ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಮೆಣಸು 1 ಚಮಚ ಆಗೋಷ್ಟು ಹಾಕಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಮೆಣಸು ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಈ ಥರ. ಅದಾದಮೇಲೆ ನೆಕ್ಸ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ, 1.5 ಮುಷ್ಟಿಯಷ್ಟು. ಚೆನ್ನಾಗಿ ಹುರ್ಕೊಬೇಕು. ಜೀರಿಗೆ ಹುರಿಯೋವಾಗ ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಉಬ್ಬ್ದಂಗೆ ಆಗುತ್ತೆ ಜೀರಿಗೆ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಚಿಟಪಟ ಅನ್ನುತ್ತೆ ಜೀರಿಗೆನೂ. ಜೀರಿಗೆ ತೆಗೆದಿಟ್ಕೊಂಡಾದ್ಮೇಲೆ ಲಾಸ್ಟಿಗೆ ಮೆಂತ್ಯ ಹಾಕ್ತಾಯಿದ್ದೀನಿ.
ಮೆಂತ್ಯ ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಹುರ್ಕೊಳೋದೇನು ಬೇಡ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆಯಿತು. ಇವಾಗ ಲಾಸ್ಟಿಗೆ ಬಾಡಿಗೆ ಮೆಣಸಿನ್ಕಾಯಿ, ಈ ಕಲರಿಗೆ ಅಷ್ಟೇ ಹಾಕ್ತಾ ಇರೋದು, ಮತ್ತು ಟೇಸ್ಟ್ ಚೆನ್ನಾಗಿ ಹುರ್ಕೊಬೇಕು. ಬಾಡಿಗೆ ಮೆಣಸಿನ್ಕಾಯಿನೂ ಮುರಿದ್ರೆ ಪಟ್ ಅಂತ ಮುರಿಬೇಕು. ಎಲ್ಲದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕು. ಮೆಣಸಿನ್ಕಾಯಿ 2 ಬ್ಯಾಚಾಗಿ ಹುರ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಇಷ್ಟನ್ನು ಹುರಿದು ತೆಗೆದಿಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ. ನೋಡಿ ಮಿಕ್ಸಿ ಜಾರಲ್ಲೂ ಅಷ್ಟೇ ಚೆನ್ನಾಗಿ ಒಣಗಬೇಕು. ಮಿಕ್ಸಿ ಜಾರಲ್ಲೂ ಒಂಚೂರು ನೀರಿರಬಾರ್ದು. ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು. ಜೀರಿಗೆ, ಮೆಣಸು, ಮೆಂತ್ಯ, ಬಾಡಿಗೆ ಮೆಣಸಿನ್ಕಾಯಿ ಇದನ್ನೆಲ್ಲನೂ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಆ ರುಬ್ಕೊಳ್ಳೋಷ್ಟರಲ್ಲಿ ಈ ಕಡೆ ಒಂದು ಬೌಲಷ್ಟು ಸಣ್ಣ ಬೌಲಷ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು, ಪೌಡ್ರಾಗಿದೆ. ಆವಾಗಲೇ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ಇಟ್ಟಿದ್ನಲ್ಲ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲದನ್ನು ಒಂದಕ್ಕೊಂದು ಹೊಂದ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆವಾಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ, ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದ್ದಾದಮೇಲೆ ಹಾಕ್ತಾಯಿದ್ದೀನಿ ಎಣ್ಣೆನ. ಒಂದು ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಣ್ಣ ಬೌಲು, ಜಾಮೂನ್ ಬೌಲ್ ಬರುತ್ತಲ್ಲ ಅದರಲ್ಲೂ ಒಂದು ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು. 1-2 ದಿನ ಚೆನ್ನಾಗಿ ಬಿಸಿಲಾಗಿಟ್ರೆ ಉಪ್ಪಿನಕಾಯಿ ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ ಬಿಸಿಲಿಗೆ ಇಟ್ಟಿದ್ದೀನಿ. 1-2 ದಿನ ಬಿಸಿಲಲ್ಲಿ ಇಡಬೇಕು. ನೋಡಿ ಇವತ್ತೊಂದು ದಿನ ನಾನು ಇದರಲ್ಲಿ ಇಟ್ಟಿದ್ದೀನಿ, ಬಾಣಲಿಯಲ್ಲಿ ಹಾಕಿ. ಇವಾಗ ಟೈಮ್ 2:15 ಆಗಿದೆ. ನೋಡಿ ನನ್ನ ಮಗ ನಿದ್ದೆ ಮಾಡ್ತಾಯಿದ್ದಾನೆ. ಅವ್ನು ನಿದ್ದೆ ಮಾಡಿದ್ದಳಷ್ಟರಲ್ಲಿ ಎಲ್ಲದನ್ನು ಒಂದು ಜಾರಿಗೆ ಹಾಕಿ ಎತ್ತಿಡಬೇಕು, ಇಲ್ಲಾಂದರೆ ಎಲ್ಲದೂ ಅಷ್ಟೇ ಕತೆ. ನೋಡಿ ಇಲ್ಲಿ ಜಾರೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗ್ಸೋಕ್ಕಂತ ಇಟ್ಟಿದ್ದೀನಿ. ಗಾಜಿನ ಬಾಟ್ಲು ನೋಡಿ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯಿತು. ಗಾಜಿನ ಬಾಟ್ಲು ಆವಾಗೆಲ್ಲ ತೊಳೆದು ನೀರು ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೆ. ಒಂಚೂರು ನೀರಿರಬಾರ್ದು, ಆ ಥರ ಒಣಗಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಸಂಜೆ ಒಂದು 4:15 ಆಗಿದೆ ಟೈಮು. ಆವಾಗ ಹಾಕಿ ಇಟ್ಕೊತಾ ಇದ್ದೀನಿ. ಆರಾಮಾಗಿ ಒಂದು 2 ತಿಂಗಳು 3 ತಿಂಗಳು ಇರುತ್ತೆ ಉಪ್ಪಿನಕಾಯಿ, ಕೆಡಲ್ಲ. ಎಲ್ಲೂ ಒಂದು ಡ್ರಾಪ್ ನೀರು ಮಿಕ್ಸ್ ಆಗಬಾರ್ದು. ಆ ಥರ ಮಾಡಿದ್ರೆ ಜಾಸ್ತಿ ದಿನ ಇರುತ್ತೆ ಉಪ್ಪಿನಕಾಯಿ, ಕೆಡಲ್ಲ. ನಾನಿಲ್ಲಿ ಗಾಜಿಂದು ಬಾಟ್ಲಿತ್ತು, ಅದಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಇಲ್ಲ ಅಂದರೆ ಬೇಕಿದ್ರೆ ಪ್ಲಾಸ್ಟಿಕ್ದು ಬಾಟ್ಲು ಬರುತ್ತಲ್ಲ ಅದರಲ್ಲೇ ಹಾಕಿ ಇಟ್ಕೊಬೋದು.
3 ಬಾಟ್ಲು ಫುಲ್ ಆಯಿತು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಉಪ್ಪಿನಕಾಯಿ ರೆಡಿ.